ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಬೆಳಗ್ಗೆ ವಿಡಿಯೋ ನೋಡಿದ್ರಲ್ಲ, ಸೊ ಯಾವ ಥರ ಹೇಳ್ಸಿದ್ರು, ಲೈಕ್ ಏನು ತೊಂದರೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಇದು 2 ಕಾರ್ಡು 3 ಕಾರ್ಡ್ ಬಂದಿದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಇದು ಸುಮಾರು 2 ವರ್ಷ ಮೇಲೆ ಪಟ್ಟು ಆಯಿತಾ, ಆ ಥರ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. 2 ವರ್ಷ ಆದರೆ ಇದು ಡೆತ್ ಆಗಬೇಕು ಅಂತಲೇ ಮಾಡ್ತಾ ಇರೋದು ಆಯಿತಾ. ಇದು ಸುಮ್ಮನೆ ಎಲ್ಲ ಕಾರ್ಡ್ ಬಂದಿರೋದು ಡೆತ್ ಆಗಬೇಕು ಅನ್ನೋ ಥರನೇ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಅದಕ್ಕೆ ಇದನ್ನೇ ತೋರಿಸಿದ್ದು ಆಯಿತಾ. 10 ಆಫ್ ಸೋರ್ಸು ಕ್ಲೋಸ್ ಆಗಬೇಕು ಅಂತಲೇ ಮಾಡಿದ್ದಾರೆ ಅಂತ. ಓಕೆ, ಸೊ ಮಾಡಿದ್ದಾರೆ. ಅದಕ್ಕೋಸ್ಕರ ಅಂತ ಟವರ್ ಮೂಮೆಂಟ್ಸ್ ತರಿಸಿದ್ರು. ಒಂದಾಗುತ್ತೋ ಒಂದು ಬಟ್ ನಿಮಗೆ ಗೊತ್ತಾಗಿಲ್ಲ. ಇದು ಮಾಡಿಸಿರೋದು ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿದ್ದಾರೆ. ಭಯಂಕರ ದುಡ್ಡು ಹಾಳು ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. 2 ವರ್ಷ ಆಯಿತಾ. 2 ವರ್ಷ ಮೇಲೆ ಅಂದರೆ ಯೋಚನೆ ಮಾಡ್ಕೊಳ್ಳಿ, ಪ್ರತಿ ತಿಂಗಳು ಬರೋ ಅಮಾವಾಸ್ಯೆಗೆ ಎಷ್ಟಾಯ್ತಲ್ಲಿಗೆ 24 ಮೇಲೂ ಆಗೋಯ್ತು. ಅಮಾವಾಸ್ಯೆಗೆ ಪ್ರತಿ ಸಲ ನೀವೇನಾದರೂ ಒಂದಲ್ಲ ಒಂದು ರೀತಿ ಕಾಯಿಲೆ ಆಗಿದೆ, ಅದನ್ನೇ ಹೇಳಿದ್ದು ತೊಂದರೆ ಪಟ್ಟಿದ್ದೀರಾ ಅಂತ, ಒಂದಲ್ಲ ಒಂದು ರೀತಿ ಹೆಲ್ತ್ ಎಫೆಕ್ಟ್ ಆಗಿದೆ ಅಂತ ತೋರಿಸ್ತಾರೆ. ಹೆಲ್ತ್ ಅಂದರೆ ಏನು ಹಂಗಿಂಗಲ್ಲ, ಭಯಂಕರವಾಗಿ ಹೆಲ್ತ್ ಎಫೆಕ್ಟು ಆಯಿತಾ. ಅಂದರೆ ಸತ್ತು ಬದುಕಿದ್ರು ಅನ್ನೋ ಥರ ಆ ರೀತಿ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಆ ರೀತಿ ಒಂದು ಮಾಡಿದ್ದಾರೆ, ಆಗಿತ್ತು ನಿಮಗೆ ಅಂತಲೇ ತೋರಿಸ್ತಾ ಇದ್ದಾರೆ. ಆ ಥರ ಆಗಿತ್ತಾ. ಹೆಲ್ತ್ ಏನೇನು ಮಾಡು, ಲೈಕ್ ಏನಾದರೂ ಹಾಸ್ಪಿಟಲ್ಗೆ ಅಂತ ಹೋದ್ರೂ ರಿಪೋರ್ಟ್ಸ್ ಏನಾದರೂ ನೋಡಿದ್ರೆ ಅದು ಆ ಥರ ಏನೂ ಇಲ್ಲ ಆಯಿತಾ. ಆ ಥರ ಒಂದು ನೆಗೆಟಿವ್ ಆಗಿ ಆಗಲಿ ಅಥವಾ ಆ ಥರ ಏನಿಲ್ಲ. ರಿಪೋರ್ಟ್ಸ್ ಎಲ್ಲ ನಿಲ್ಲು ಒಂಥರ ಫೈನ್ ಅನ್ನೋ ಥರ ಇರ್ಬೋದು. ಬಟ್ ನಿಮಗೆ ಏನು ಅನುಭವಿಸ್ತಾ ಇದ್ದೀರಾ ನಿಮಗಷ್ಟೇ ಗೊತ್ತಾಗ್ತಾ ಇದ್ದಿದ್ದು ಆಯಿತಾ. ಇದೆಲ್ಲ ಯಾತಕ್ಕೆ ಅಂತಂದರೆ ಮಾಡಿಸಿದ್ದು ಮೆಜಿಷಿಯನ್ ಹತ್ರ ಹೋಗಿ ಅಂತ ಹೇಳಿಸ್ತಾ ಇದ್ದಾರೆ. ಆ್ಯಂಡ್ ನೀವು ಇದನ್ನೆಲ್ಲ ಹೇಗೆ ತಡ್ಕೊಂಡು ಆಚೆ ಬಂದ್ರಿ ಅಂದರೆ, ನಿಮಗೆ ಅದೇ ಥರ ಒಂದು ಪ್ರೊಟೆಕ್ಷನ್ ಇತ್ತು, ಭಗವಂತನ ಆಶೀರ್ವಾದ ಆಯಿತಾ. ಭಗವಂತನ ಆಶೀರ್ವಾದ ನಿಮಗೆ ಯಾವಾಗಲೂ ಇದ್ದೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಇತ್ತು, ಅದರಿಂದ ನೀವು ಸೇಫಾಗಿ ಇಲ್ಲಿ ತನಕ ಬರೋಕ್ಕೆ ಸಾಧ್ಯ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವತ್ತಿಗೂ ನಿಮಗೆ ಸಿಕ್ಕಿದೆ ವಿಡಿಯೋ ಅಂದರೆ 100% ಮಾಡ್ತಾನೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗಿವಾಗ ಇದನ್ನು ಕೇಳೋಣ. ಓಕೆ, ಇನ್ನೇನು ಕೇಳಬೇಕು ಬಾಬಾ. ಓಕೆ, ಇವಾಗ ನಾವು ವ್ಯೂವರ್ಸ್ ಇವಾಗ ಈ ಥರ ತೊಂದರೆಯಲ್ಲಿದ್ದಾರೆ ಅಂತಂದರೆ ಅವರು ಏನು ಮಾಡಬೇಕು ಇವಾಗ ಬಾಬಾ, ಏನು ಮಾಡಬೇಕು ಹೇಳ್ಸು ಇದ್ದಾರೆ ಆಗಲೇ. ಅದಕ್ಕೂ ಅಲ್ವಾ, ಲೈಕ್ ಆ ಥರ ನಿಮ್ಗೆ ಅನಿಸಿದೆ ಅಂತಂದರೆ ಕರೆಕ್ಟ್ ಪ್ರೊಟೆಕ್ಷನ್ ರಿಚುವಲ್ ತೊಗೊಳ್ಳಿ ಅಂತಲೂ ಹೇಳ್ಸಿದ್ದಾರೆ. ಓಕೆನಾ, ಹೇಳ್ಸಿದ್ದಾರೆ. ಓಕೆ, ಎಸ್ ಬಾಬಾ, ಇನ್ನೇನು ಹೇಳಬೇಕು ಬೇರೆ ವ್ಯೂವರ್ಸ್ಗೆ. ಅಂದರೆ ಈ ಥರ ಒಂದು ತೊಂದರೆ ಅನುಭವಿಸ್ತಿದ್ದಾರೆ ಅಂದರೆ ಅವ್ರಿಗೆ ಏನು ಹೇಳಬೇಕು, ಅವ್ರು ಏನು ಮಾಡಬೇಕು. ಕಿಂಗ್ ಆಫ್ ಕಪ್ಸ್ ಅಂತಿದ್ದಾರೆ ಆಯಿತಾ. ಸೊ ಇದು ನೋಡಿ, ಏಸ್ ಆಫ್ ಕಪ್ಸ್ ಜೊತೆಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸೊ ಇದು ಫ್ಯಾಮಿಲಿಯವರೇ ಮಾಡ್ತಾ ಇರೋದು ಅಂತಲೇ ತೋರಿಸ್ತಾ ಇದ್ದಾರೆ. ಇಲ್ಲಿ ಏನು ಹೇಳಿದ್ರು ಹೇಳಿ, ಫಸ್ಟ್ ಬೆಳಗ್ಗೆ ವಿಡಿಯೋ ನೋಡಿ. ಏಸ್ ಆಫ್ ಕಪ್ಸ್ ಇದಕ್ಕೇನು ಹೇಳಿದ್ರು ಅಂತಂದರೆ ಒಂಥರ ಚೈಲ್ಡಿಶ್ ಬುದ್ಧಿ ಅನ್ನೋ ಥರ ತೋರಿಸಿದ್ರು ಆಯಿತಾ. ಇದು ಏನು ಹಸ್ಬೆಂಡ್ ಅಥವಾ ವೈಫ್ ಅಂತ ಹೇಳಲಿಲ್ಲ, ಬಟ್ ತುಂಬ ಚೈಲ್ಡಿಶ್ ಬಿಹೇವಿಯರ್ ಅಂತ ಹೇಳಿಸಿದ್ರು. ಅದಕ್ಕೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಅಂತ ಬರ್ತಾ ಇದೆ ಆಯಿತಾ. ಸೊ ಇದು ಎಲ್ಡರ್ಲಿ ಪರ್ಸನ್ ಅಂತಲೂ ಹೇಳ್ತಾ ಇದ್ದಾರೆ. ಈಗ ಒಂದೊಂದು ಎನರ್ಜಿ ಒಬ್ಬೊಬ್ಬರು ಫ್ಯಾಮಿಲಿಲಿ ಒಂದೊಂದು ಥರ ಇರುತ್ತೆ. ಸೊ ನೀವು ಅರ್ಥ ಮಾಡ್ಕೋಬೇಕು. ಐದರ್ ಹಸ್ಬೆಂಡ್ ಅಥವಾ ವೈಫೈ ಅಂತಲೂ ಇರ್ಬೋದು, ಅಥವಾ ಈ ಮನೆಯ ಎಲ್ಡರ್ಲಿ ಪರ್ಸನ್ನು ಇರ್ಬೋದು ಆಯಿತಾ. ಯಾರು ಎಲ್ಡರ್ಲಿ ಪರ್ಸನ್ ಇರ್ತಾರೆ, ಕಿಂಗ್ ಅಂತ ಬಂದಿದೆ. ಹಾಗೆ ಅಂತ ಜೆಂಟ್ಸೇನೆ ಅಂತಲೂ ಅಲ್ಲ, ಲೈಕ್ ನಾ ಹೇಳಿದಾಗೆ ಜೆಂಡರ್ ಇರೋದಿಲ್ಲ. ಸೊ ನಿಮ್ಮ ಪರಿಸ್ಥಿತಿ ನಿಮಗೆ ಅರ್ಥ ಆಗಬೇಕು, ಏನು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ. ನಾ ಹೇಳ್ತಾ ತಕ್ಷಣ ನಿಮ್ಗೆ ಒಂದು ಮೈಂಡಿಗೆ ಒಬ್ಬರು ಬರುತ್ತೆ ಮುಖ, ಅಥವಾ ಒಂದು ಹೆಸರು ಬರ್ಬೋದು, ಜ್ಞಾಪಕ ಬರುತ್ತೆ. ಸೊ ಅವರು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಅವರೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಮಾಡ್ತಾ ಇರೋದು. ಸೊ ಈ ಥರ ಒಂದು ನೆಗೆಟಿವಿಟಿ 2 ವರ್ಷದಿಂದ ಭಯಂಕರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು. 10 ಆಫ್ ಪೆಂಟಿಕಲ್ಸ್. ಅದೇ ಅವ್ರು ಹೇಗೆ ಅಂತಂದರೆ ಅವ್ರದ್ದು ಏನು ಪ್ರಾಬ್ಲಮ್ ಗೊತ್ತಿಲ್ಲ ಇಲ್ಲಿ. ಇಲ್ಲೇನು ಇದು ಅಂತಂದರೆ ಅವ್ರಿಗೇನೋ ಒಂದು ರೀತಿ ಯಾವ ಥರ ಗೊತ್ತಾ, ನಿಮ್ಮ
ಇವರದ್ದು ಎನರ್ಜಿ ತೋರಿಸ್ತಾ ಇದ್ದಾರೆ. ಇದು 10 ಆಫ್ ಪೆಂಟಿಕಲ್ಸ್ದು ಆಯಿತಾ. ಯು ಆ ಗ್ಲೋಯಿಂಗ್ ಎನರ್ಜಿ, ಒಂಥರ ಸಮೃದ್ಧತೆ, ಆ ಎನರ್ಜಿ ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ನೋಡಿನೇ ಅವರು ಈ ಥರ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾ ಇದೆ ಇವಾಗ. ಅವ್ರು ಯಾವ ಥರ ಇರ್ತಾರೆ ಅಂತಂದರೆ, ನೀವು ಹಸ್ಬೆಂಡ್ ಅಥವಾ ವೈಫ್ ಆ ಥರ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಇದೆ ಅಂತಂದರೆ ಅವ್ರಿಗೆ ಅವರ ವೈಫ್ ಅಥವಾ ಅವ್ರ ಹಸ್ಬೆಂಡು ಮುಂದೆ ಒರಿಯೋದು ಇಷ್ಟ ಆಗಲ್ಲ. ಒಂಥರ ಯಾವಾಗ್ಲೂ ಕಂಟ್ರೋಲಲ್ಲಿರಬೇಕು, ಜೊತೆಗೆ ಏನೂ ಮುಂದೆ ಒರಿಬಾರ್ದು ಅಷ್ಟೇ, ಅವ್ರ ಕಂಟ್ರೋಲಲ್ಲಿ ಬಿದ್ದಿರಬೇಕು, ಆ ಥರ ತೋರಿಸ್ತಾರೆ ಆಯಿತಾ. ಆ ಥರ. ಸೊ ಅದನ್ನೇ ಇವಾಗ ಆ ಥರ ಒಂದು ಸಾಕು ಅಂತ ಹೇಳ್ಸಿದ್ರು ಗೊತ್ತಾ. ಶುರುಲೇನೆ ಸ್ಟಾರ್ಟಿಂಗ್ ಕೇಳಿಸಿದ್ದು ಅದೇನೇ ನನಗೆ ವರ್ಡು. ಸೊ ಇವ್ರದ್ದು ಪ್ರಾಬ್ಲಮ್ಸ್ ಏನಿದೆ ನಿಮ್ಮದು ಕ್ಲೋಸ್ ಆಗ್ತಾಯಿದೆ, ನಿಮ್ಮನ್ನು ಸಾಯಿಸೋ ಪ್ರಯತ್ನ ಯಾವ್ಯಾವ ಥರ ಮಾಡಿದ್ರೂ ಕೂಡ ಆಗಿಲ್ಲ ಆಯಿತಾ, ಖಂಡಿತ ಆಗಿಲ್ಲ. ಆ್ಯಂಡ್ ಇವಾಗಲೂ ಮಾಡ್ತಾಯಿದ್ದಾರೆ. ಆದರೆ ಅದನ್ನೇ ಯೋಚನೆ ಮಾಡ್ತಾಯಿದ್ದಾರೆ, ಹೇಗೆ ಸಾಧ್ಯ ನೀವು ಆ ಥರ ನೀವು ಯಾವ ಥರ ಹೋಗ್ತಾ ಇದ್ದೀರಾ ಅಂತಂದರೆ, ಈ ತೊಂದರೆಗಳನ್ನೆಲ್ಲ ಯಾವ ಥರ ಗೊತ್ತಾ, ಆಯಿತು ಎಷ್ಟರ ಮಟ್ಟಿಗೆ ಅವ್ರು ಏನು ಪ್ರಯತ್ನ ಮಾಡಿದ್ರೂ ಕೂಡ ನೀವು ಅಷ್ಟೇ ಆ ಪ್ರಬುದ್ಧತೆಯಿಂದ ನೀವು ಮುಂದುವರಿತಾ ಇದ್ದೀರಾ ಆಯಿತಾ ಜೀವನದಲ್ಲಿ. ಅದೇ ಅವ್ರು ಮಾಡ್ತಾ ಇರೋ ಆ್ಯಕ್ಷನ್ ತೊಗೋತಾ ಇರೋದು ಯಾವ ಥರ ಇದೆ ಅಂತಂದರೆ, ಒಂಥರ ಫೂಲಿಶ್ ಆ್ಯಕ್ಷನ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ನೀವು ಯಾವ ಥರ ಪಾಪ ಪ್ರಬುದ್ಧತೆಯಿಂದ ನೀವು ಹೆಂಗೆ ಮುಂದುವರಿತಾ ಇದ್ದೀರಾ, ಆಯಿತು ಬಿಡು ಅಂತ ಆಯಿತಾ. ಬಟ್ ಇಲ್ಲಿ ನೋಡಿದ್ರೆ ಟೋಟಲಿ ಕಿಂಗ್ ಅಂತ ಇದ್ರೂ ಕೂಡ ಏನು ಒಂಥರ ಆ ಥರ ಹೈ ಎನರ್ಜಿ ಆ ಥರ ಬರ್ತಾ ಇದೆ ಆಯಿತಾ, ಆ ಥರ ತೋರಿಸ್ತಾ ಇದ್ದಾರೆ. ಸೊ ಓಕೆ, ನೋಡೋಣ. ಓಕೆ ಬಾಬಾ, ಇವಾಗ ಟೆಂಪ್ರೆನ್ಸ್ ಏನು ಮಾಡಬೇಕು ಮತ್ತು ಕಿಂಗ್ ಆಫ್ ಕಪ್ಸ್ಗೆ ಏನು ಹೇಳ್ತೀರಾ? ಸೊ ಇವರೇ ಮಾಡಿಸ್ತಾ ಇರೋದಾ, ಕಿಂಗ್ ಆಫ್ ಕಪ್ಸೇ ಮಾಡಿಸ್ತಾ ಇರೋದಾ ಇದೆಲ್ಲ? ಕಿಂಗ್ ಆಫ್ ಕಪ್ಪೇ ಮಾಡಿಸ್ತಾ ಇರೋದಾ ಬಾಬಾ? ಇದಕ್ಕೆ ನಾನು ಏನು ಹೇಳಲಿ ನಾನು. ಓ ಮೈ ಗಾಡ್, ಇನ್ನೂ ನೋಡಿ ಎಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅಂದರೆ ಆಯಿತಾ. ಕಿಂಗ್ ಆಫ್ ಕಪ್ಸೇ ಮಾಡಿಸ್ತಿರೋದ ಅಂತಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಲೂ ಇರ್ಬೋದು, ಒಂದು ಎಲ್ಡರ್ಲಿ ಪರ್ಸನ್ ಅಂತ ಇರ್ಬೋದು ಅಂತ ಹೇಳಿಸಿದ್ರು. ಕರೆಕ್ಟಾ? ಹಸ್ಬೆಂಡ್ ಅಥವಾ ವೈಫ್ ಅಂತಲೇ ಹೇಳಿಸ್ತಾ ಇದ್ದಾರೆ. ಅರ್ಧನಾರೀಶ್ವರ ಕಾಣಿಸ್ತಾ ಇದ್ದಾರೆ ಇಲ್ಲಿ ನೋಡಿ ನೀವೇ ಆಯಿತಾ. ಶಿವಶಕ್ತಿ ಆಯಿತಾ, ಅರ್ಧನಾರೀಶ್ವರ ಥರ ತೋರಿಸ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಹೇಳ್ತಾರೆ ಭಗವಂತ ಆಯಿತಾ. ಇವರೇ ಮಾಡಿಸ್ತಾ ಇರೋದು ಅಂತ ತೋರಿಸ್ತಾ ಇದ್ದಾರೆ. ಮತ್ತೆ ಮತ್ತೆ ಅದೇ ಬರ್ತಾ ಇದೆ ಇದು. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋ, ನೀವು ನಂಬ್ತಿರೋ ಬಿಡ್ತಿರೋ, 6ನೇ ತಾರೀಕಿಂದ ಮೇ 6ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ನೋಡಿ, ಒಂದಲ್ಲ ಒಂದು ವಿಡಿಯೋ ಹಂಗೆ ಬರ್ತಾ ಇದೆ ಅಂತಂದರೆ, ಇವರು ಕಿಂಗ್ ಆಫ್ ಕಪ್ಸು ಯಾವ ಥರ ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ, ಇವರು 7 ಜನ ಅಂತಲೂ ತೋರಿಸಿದ್ರು ಆಯಿತಾ. ಆ 7 ಜನ ಜೊತೆಗೆ ಇವರ ಫ್ಯಾಮಿಲಿಯವರು 7 ಜನ ಜೊತೆಗೆ ಇವರು ಯಾರು ಟೆಂಪ್ರೆನ್ಸ್ ಅಂತ ತೋರಿಸಿದ್ರು ನೋಡಿ, ಸ್ಟಾರ್ ಅಂತ ಬಂದಿದೆ ಇಲ್ಲಿ. ಸೊ ಅವರ ವೈಫ್ ಆಯಿತಾ, ಅವ್ರ ಕಡೆ ಫ್ಯಾಮಿಲಿಯವ್ರ ಜೊತೆನೂ ಸೇರಿದ್ರು ಅಂತಲೂ ತೋರಿಸಿದ್ರು. ಇವೆರಡೂ ಕಡೆ ಸೇರಿ ಆಯಿತಾ, ಅದು ಇರ್ಬೋದು. ಇದು 2 ಮೂನ್ ಸೈಕಲ್ ಬಂದಿರೋದು 2 ವರ್ಷದಿಂದ ಅಂತ, ಎರಡೂ ಕಡೆ ಆಟ ಆಡಿದ್ದಾರೆ ಚೆನ್ನಾಗಿ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಆದರೆ ಅವ್ರಿಗೇನು ಬೇಕು ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸ್ತಾ ಇದ್ದಾರೆ ಆಯಿತಾ. ನಂಬ್ತಿರೋ ಬಿಡ್ತಿರೋ ಇದು ನಿಜ, ಇದು ಬರ್ತಾ ಇರೋ ಕಾರ್ಡ್ಸ್ ನಿಜ. ಈ ಥರ ಅಂತ ತೋರಿಸ್ತಾ ಇದ್ದಾರಪ್ಪ. ಇದು ಯಾರ ಎನರ್ಜಿ ಇದು? ತುಂಬ ಟೆರಿಫಿಕ್ ಆಗಿದೆ, ಆದರೆ ಮಾತ್ರ ಹಾರಿಬಲ್ ಆಯಿತಾ ಈ ಥರ. ಓಕೆ, ಸೊ ಅದೇ ಇವಾಗ ಏನಂತಂದರೆ, ವೆರಿ ಕ್ಲಿಯರಾಗಿ ಹೇಳಿದ್ರು, ಅವರೇ ಮಾಡಿಸ್ತಿರೋದು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇನ್ನೂ ಇವಾಗ ಅವ್ರಿಗೆ ಸಿಕ್ಕಿದೆ ಅಂತಲೂ ಹೇಳಿಸಿದ್ದಾರೆ. ಎರಡೂ ಕಡೆ ಆಟ ಆಡ್ತಾ ಇದ್ದಾರೆ ಅಂತ. 777 ಕ್ಲೋಸ್ ಆಗಿಲ್ಲ ಇನ್ನೂ, ಅದರದ್ದೇ ಕಂಟಿನ್ಯೂಯೇಷನ್ ಅಂತಲೂ ಹೇಳಿಸಿದ್ರು. 555 ಸೀರೀಸ್ ಬಂತು ನೋಡಿ, ಅದರಲ್ಲೂ ಅದೇ ಥರ ಹೇಳಿಸಿದ್ರು. ಆ್ಯಂಡ್ ಅದ್ರಕ್ಕೆ ಮಧ್ಯ ಇನ್ನೊಂದು ಏನು ಎಪಿಸೋಡ್ ಶುರುವಾಗೋಯ್ತು ಅಂತಂದರೆ, ಇವರು ಸ್ಟಾರ್ದು ಆಯಿತಾ, ಅಥವಾ ಟೆಂಪ್ರೆನ್ಸ್ದು ತಂದೆಯವರು ತೀರು ಹೋಗಿದ್ದಾರೆ. ಸೊ ಅವರು ಬಂದು ಅವ್ರ ಎನರ್ಜಿ ಶುರುವಾಗೋಗಿತ್ತು ಒಂದು ಸಲ. ಅವ್ರ ಎನರ್ಜಿ ಬಂದು ಮಾತಾಡೋಕ್ಕೆ ಅಂದರೆ ಹೇಳಿಸಿದ್ರು. ಅಫ್ಕೋರ್ಸ್ ಮಾತಾಡಿದ್ದೆ, ಅದು ಅವ್ರು ಹೇಳಿದ್ದನ್ನೇ ನಾನು ಹೇಳಿದ್ದು. ಲೈಕ್ ಅವ್ರು ಯಾವ ಥರ ಅನುಭವಿಸಿದ್ರು, ಯಾವ ಥರ ಹೋದರು ಅಂತೆಲ್ಲ, ಆ ಥರ ಅದೆಲ್ಲ ತುಂಬ ದುಃಖಮಯವಾಗಿತ್ತು ಆ ಸೀರಿಯಲ್ ಅಂತ ಹೇಳಿಸ್ತಾ ಇದ್ದಾರೆ. ಸೊ ಅದು ಥರ TV ಸೀರಿಯಲ್ ಥರನೇ ಇತ್ತು ಆಯಿತಾ. ಆ್ಯಕ್ಚುಲಿ ಸ್ಟೋರಿ ನೋಡ್ತು ಅಂತಂದರೆ ಫುಲ್ ನೋಡಬೇಕಾಗತ್ತೆ ನೀವು. ಸೊ ಆ ಥರನೂ ಮಾಡಿಸಿದ್ದಾರೆ. ಅಂದರೆ ಅಷ್ಟೂ ನೆಗೆಟಿವಿಟಿ, ಆ ಥರ ಬದುಕೋದು ಹಿಂಗೆ ಇಷ್ಟೊಂದು ನೆಗೆಟಿವಿಟಿ ಆಗಿಬಿಟ್ರೆ, ಅವರು ಏನು ನೆಗೆಟಿವಿಟಿ 2 ವರ್ಷದಿಂದ ಮಾಡಿದ್ರು, ಅಥವಾ 2 ಕಡೆ ಸೇರಿ ಆಟ ಆಡಿದ್ರು, ಅಥವಾ 2 ಕಡೆ ಜನಗಳನ್ನ ಜೊತೆ ಸೇರಿಸ್ಕೊಂಡು ಆಟ ಆಡಿದ್ದಾರೆ ಇವರು. ಎಲ್ಲ ಥರ ಮಾಡಿದ್ದಾರೆ, ಮಾಡಿದ್ರು. ಬಟ್
ಅದೇ ಥರ ಎರಡೂ ಕಡೆಯೂ ಟೆಂಪ್ರೆನ್ಸ್ ಇದೆ ನೋಡಿ. ಆಯಿತಾ, ಎರಡೂ ಕಡೆ ಅಂದರೆ ಇವ್ರು ಯಾವ ಥರ ಹಿಂಗೆ ಇವರು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ರು ಭಗವಂತ ಅಂತಂದರೆ, ಎಲ್ಲೇ ಹೋಗಿ ಆಯಿತಾ ಏನೇ ತೊಂದರೆಗಳು ಮಾಡ್ತಾಯಿದ್ರು ಅಷ್ಟೇ ಪ್ರೊಟೆಕ್ಟ್ ಮಾಡ್ತಾಯಿದ್ರು ಭಗವಂತ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ ಬಾಬಾ, ಇವಾಗ ಇನ್ನೇನು ಹೇಳಬೇಕು ಇವ್ರಿಗೆ? ಸೊ ಇದು ಐ ಥಿಂಕ್ ಸೊ ಇದು ಸಾಕು ಅಂತ ಹೇಳಿಸಿದ್ರು. ಸೊ ಇದು ನಾಳೆ ಅಮಾವಾಸ್ಯೆ ಇದೆ. ಓಕೆ ಬಾಬಾ, ಇವಾಗ ನಾಳೆ ಅಮಾವಾಸ್ಯೆ ಇದೆ, ಕರೆಕ್ಟಾ? ಸೊ ಇದಕ್ಕೆ ಏನು ಹೇಳಬೇಕು ಹೇಳ್ಬಿಡಿ. ಸ್ಟ್ರೆಂತ್ ಅಂತಿದ್ದಾರೆ, ಧೈರ್ಯವಾಗಿರು ಅಂತಿದ್ದಾರೆ ಅಷ್ಟೇ, ಆಯಿತಾ? ಅದೇನೇ ಟೆಂಪ್ರೆನ್ಸು ಭಾಳ ಟೈಮ್ ತೊಗೊಂಡಿರುತ್ತೆ ಪಾಪ. ಅಷ್ಟು ಸುಲಭವಾಗಿ ಅವರು ಆಚೆ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಈ ಥರ ಒಂದು ಎರಡು ನೋಡಿ, ನೀವೇ ನೋಡಿ, ಆ ಮನುಷ್ಯ ಅಥವಾ ಮನುಷ್ಯೆ ಎರಡೂ ಕಡೆ ಸೇರಿ ಜನಗಳನ್ನ ಇಕ್ಕಟ್ಟ ಮಾಡ್ಕೊಂಡಿರ್ಬೋದು. ಏಕೆಂದರೆ ಅಷ್ಟು ವರ್ಷದಿಂದ, ಎರಡೆರಡು ವರ್ಷದಿಂದ ಆಟಾಡಬೇಕು ಅಂತಂದರೆ ಆ ರೀತಿ ಒಂದು ಮೂನ್ ಸೈಕಲಲ್ಲಿ, ಅಂದರೆ ಅಮಾವಾಸ್ಯೆ 2 ವರ್ಷ ಕಂಟಿನ್ಯೂಸ್ ಅಮಾವಾಸ್ಯೆ ಅಂತ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ, ಸುಳ್ಳಲ್ಲ ಇದು ಹೇಳ್ತಾ ಇರೋದು. 2 ವರ್ಷದಿಂದ ಮಾಡಿರೋದು, ಆಯಿತಾ? ಅವ್ರಿಗೆ ಭಗವಂತನ ಆಶೀರ್ವಾದ ಯಾವ ಥರ ಇತ್ತು ಅಂದರೆ, ಮಾತೆ ಕಾಳಿ ಆಶೀರ್ವಾದ. ಓ ಮೈ ಗುಡ್ನೆಸ್, ಬಾಪ್ರೆ, ಮಾತೆ ಕಾಳಿ ಆಶೀರ್ವಾದ ಯಾವ ಥರ ಇತ್ತು, ಜಗನ್ಮಾತೆ ಆಶೀರ್ವಾದ ಇತ್ತು ಅಂತ ಹೇಳಿಸ್ತಾ ಇದ್ದಾರೆ ಇವಾಗ, ಆಯಿತಾ? ಹಾಗಾಗಿ ಅದೇನೂ ಮಾಡೋಕ್ಕಾಗಲಿಲ್ಲ. ಅಫ್ಕೋರ್ಸ್, ಇಲ್ಲಾಂದರೆ ಇವರು 2 ವರ್ಷದಿಂದ ಈ ಥರ ಒಂದು ನೆಗೆಟಿವಿಟಿ ಮಾಡಿದರೆ ಯಾವಾಗಲೂ ಹರ ಅಂತ ಹೋಗಬೇಕು, ಆಯಿತಾ? ಡೆತ್ ಕಾರ್ಡು ಬಂತು, 10 ಆಫ್ ಸೋರ್ಡ್ಸ್ ಬಂತು. ಸೊ 2 ವರ್ಷದಿಂದ ಈ ಥರ ಒಂದು ನೆಗೆಟಿವಿಟಿ ಮಾಡೋದು ಅಂದರೆ ಹೆಂಗೆ ಇರಬೇಕಾಗತ್ತೆ? ಆದರೆ ಆ ಥರ ಆಗಿಲ್ಲ. ಇನ್ನೂ ಸ್ಟಾರ್ ಥರ ಮಿಂಚ್ತಾ ಇದ್ದಾರೆ. ಜೊತೆಗೆ ಟೆಂಪ್ರೆನ್ಸು ನೋಡಿ, ಮತ್ತೆ ಅದೇನೇನೆ ಅರ್ಧನಾರೀಶ್ವರ ಭಗವಂತ ಮಾತೆ ಕಾಳಿ ತೋರಿಸ್ತಾ ಇದ್ದಾರೆ ನನಗೆ. ಅವರ ಆಶೀರ್ವಾದ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆ, ಇವಾಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಓ ಮೈ ಗಾಡ್, ಇವಾಗ ಯಾವ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಆ ಕ್ರಿಯೇಟಿವಿಟಿ ಅನ್ನೋದು ಯಾವ ಥರ ಈ ಟೆಂಪ್ರೆನ್ಸ್ಗೆ ಅಥವಾ ಇವ್ರಿಗೆ ಯಾವ ಥರ ಹುರಿದುಂಬಿಸ್ತಿದ್ದಾರೆ, ಯಾವ ಥರ ತಾಯಿ ಆಶೀರ್ವಾದ ಮಾಡಿ ಶಕ್ತಿ ಯಾವ ಥರ ತುಂಬ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಶಿವಶಕ್ತಿ ಆಶೀರ್ವಾದ ಆಗಿದೆ, ಆಯಿತಾ? ಡೆಫಿನೆಟ್ ಇದು. ಮಾತೆ, ಅಯ್ಯಪ್ಪ, ಮಾತೆ ಆಶೀರ್ವಾದ ಯಾವ ಥರ ಇದೆ ಅಂತಂದರೆ, ಪ್ರೊಟೆಕ್ಷನ್ನು, ಆಯಿತಾ? ಪ್ರೊಟೆಕ್ಷನ್ನು, ಮಾತಾ ಕಾಳಿ ಅಂತಂದರೆ ಹೇಳಬೇಕಾ? ಓ ಮೈ ಗಾಡ್, ಅವ್ರು ಯಾವ ಥರ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇವರು. ಓಕೆ, ಈ ಕಾರ್ಡ್ ನೋಡೋಣ ಇರಿ. ಓಕೆ, ಅವ್ರೇನು ಹೆದರ್ಕೋಬೇಕಾಗಿಲ್ಲ ಅಂದ್ಬಿಟ್ರು, ಆಯಿತಾ? ಸ್ಟ್ರೆಂತ್ ಅಂತಂದರು. ಮಾಡ್ತಾ ಇದ್ದಾರೆ, ನಿಜ, ಅದು ಸುಳ್ಳಲ್ಲ, ಮಾಡ್ತಾ ಇರೋದು. ಅದಕ್ಕೆ ಇದು ಬಂದಿರೋದು ಕಾರ್ಡು, ಅದಕ್ಕೆ ಈ ಥರ ವಿಡಿಯೋ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇವ್ರಿಗೆ ಏನು ಹೇಳ್ತಾರೆ ನೋಡೋಣ. ಇವ್ರಿಗೆ ಹೇಳಿದ್ರು ಆಲ್ರೆಡಿ, ಇವ್ರಿಗೆ ಏನು ಹೇಳಿಸಿದ್ರು? ಸ್ಟ್ರೆಂತ್ ಇಟ್ಕೋ, ಅರ್ಧನಾರೀಶ್ವರ, ಶಿವಶಕ್ತಿ ಆಶೀರ್ವಾದ ಆಗಿದೆ, ಆಯಿತಾ? ಹೇಗೆ ತಳ್ಳುತ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಯಾರನ್ನ? ಇವ್ರನ್ನ. ಒಂಥರ ಇದು ಎಂಡಿಂಗ್ ಥರ ಬರ್ತಾ ಇದೆ, ಆಯಿತಾ? ವೀಲ್ ಆಫ್ ಫಾರ್ಚೂನ್ ಬಂತು, ಆಯಿತು. ಇನ್ನೆಷ್ಟು ವರ್ಷ ಮಾಡ್ತಾರೆ ಇದೇ ಥರ ನೆಗೆಟಿವಿಟಿ? ಒಂದು ಎಂಡ್ ತೋರಿಸ್ಬೇಕಲ್ಲ. ಎಸ್ ಬಾಬಾ. ಈಗ ಕಿಂಗ್ ಆಫ್ ಕಪ್ಸ್ಗೆ ಒಂದು ಕಾರ್ಡ್ ಬೇಕು ಬಾಬಾ. ಕಿಂಗ್ ಆಫ್ ಕಪ್ಸ್ಗೆ ಏನು ಹೇಳ್ತೀರಾ? ಅವ್ರು ಇನ್ನೂ ಮಾಡಿಸ್ತಾನೆ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಅವ್ರಿಗೇನು ಹೇಳ್ತೀರಾ ಬಾಬಾ? 2 ಕಾರ್ಡ್ ಬಂತು. ಅಯ್ಯಪ್ಪ, ನೋಡಿ, ಡೆತ್ ಕಾರ್ಡ್ ಮತ್ತು ಹೇರೋಫೆಂಟ್. ಇವರು ಬರೀ ಇಲ್ಲಿ ನೋಡಿದ್ರೆ ಮೆಜಿಷಿಯನ್ ಬಂತು, ಆಯಿತಾ? ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿರೋದು ನೆಗೆಟಿವಿಟಿ ಅಂತ. ಹೇರೋಫೆಂಟ್ ಬಂದಿದೆ. ಇವಾಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಫೈನಲ್. ಮತ್ತೆ ನೋಡಿ, ಇಲ್ಲಿ ಮೂನ್ ಸೈಕಲ್ಲೇ ಕಾಣಿಸ್ತಾ ಇರೋದು ನನಗಂತೂ. ಸತ್ಯವಾಗ್ಲೂ ಹೇಳ್ತೀನಿ, ಈ ಮನುಷ್ಯನಿಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ, ಆಯಿತಾ? ಅವ್ರಿಗೆ ಸಿಕ್ಕಿದೆ, 100% ಸಿಕ್ಕಿದೆ ಇದು, ಆಯಿತಾ? ಕೊನೆಗೆ ಡೆತ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ ನೋಡಿ, ಅವರು ನಂಬಿ, ಆಯಿತಾ? ಅವರು ಕ್ಷಮೆ ಯಾಚನೆ ಮಾಡಿ ಒಂದು
ಕ್ಷಮೆ ಯಾಚನೆ ಮಾಡಿ ಆಯಿತು ಮಾಡಿದ ತಪ್ಪು ಅಂತ ಒಂದು ಅರ್ಥ ಮಾಡಿಕೊಂಡು ಮಾಡಿದ್ರೆ ಅವರಲ್ಲೇ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಅವರ ಜೀವನ ಒಂಥರ ಅವ್ರಿಗೆ ನಂಬಕ್ಕಾಗಲ್ಲ, ಆ ರೀತಿ ಒಂದು ಚೇಂಜಸ್ ಬರುತ್ತೆ, ಒಳ್ಳೆ ಥರದಲ್ಲಿ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲ ಮತ್ತೆ ಈಗಾಗಲೇ ಶುರು ಮಾಡಿದ್ದಾರೆ, ಕೆಲಸ ಮಾಡಿಸ್ತಾನೇ ಇದ್ದಾರೆ. ನಾಳೆ ಅಮಾವಾಸ್ಯೆ ಇದೆ, ಅರ್ಥ ಆಯ್ತಾ? ಇನ್ನೇನು ಹೇಳಲಿ ನಾನು. ಸೊ ಅವ್ರಿಗೆ ಯಾವ ಥರ ಹೊಡ್ತಾ ಬೀಳ್ತಾ ಇರುತ್ತೆ ಅಷ್ಟೇನೆ, ಆಯಿತಾ? ಇನ್ನೇನು ಹೇಳಿದ್ದು, ಇದು ಈ ರೀಡಿಂಗ್ ಈ ಥರ ಹೇಳಿಸ್ತಾ ಇದ್ದಾರೆ. ಇನ್ನೇನು ಹೇಳಿ, ಇದೊಂದು ಕಾರ್ಡ್ ತೆಗಿತೀನಿ ನನಗೆ. ಓಕೆ ಬಾಬಾ, ಒಂದು ಕನ್ಫರ್ಮ್ ಮಾಡಿ ಈ ಡೆತ್ ಕನ್ಫರ್ಮ್ ಮಾಡಿ. ಕಿಂಗ್ ಆಫ್ ಕಪ್ಸಿಗೆ ತೆಗ್ಸಿದ್ದೀರಾ ಏನು ಅಂತ ಕೇಳಿದ್ದಕ್ಕೆ ಡೆತ್ ಅಂತ. ಇದು ನನಗೆ ಬಾಬಾ ಕಾರ್ಡ್ ಥರ ಕಾಣಿಸ್ತಾ ಇದೆ, ಅರ್ಥ ಆಯ್ತಾ? ಅವರ ಶರಣು ಹೋದರೆ ಆಯಿತಾ ಭಗವಂತ ನಿಮಗೆ, ನೀವೇ ನೋಡಿ ಬೇಕಂದರೆ ಹಳೆ ವೀಡಿಯೋಗಳಲ್ಲೂ ಶಾರ್ಟ್ ವೀಡಿಯೋಸಲ್ಲೆಲ್ಲ ಹೇಳಿಸಿದ್ದಾರೆ. ನನ್ನ ಶಾರ್ಟ್ ವೀಡಿಯೋ ಜೊತೆಗೆ ಬೇರೆ ವೀಡಿಯೋ ಬಾಬಾ ಅವ್ರ ಕಾರ್ಡ್ಸ್ ತೆಗೆದಾಗ್ಲೂ ಹೇಳಿಸಿದ್ದಾರೆ. ನನ್ನ ಶರಣುಗೆ ಬಂದರೆ ಬಾಬಾ ಒಬ್ಬರಿಗೆ ಅಂದರೆ ಗುರುಗಳಿಗೆ ಆ ಶಕ್ತಿ ಇರುತ್ತೆ. ಒಬ್ಬ ಮನುಷ್ಯನ ಬದುಕಿಸೋದು, ಉಳಿಸೋದು, ಅಳಿಸೋದು ಅಥವಾ ಅವ್ರ ಕರ್ಮಗಳನ್ನ ಬದಲಾಯಿಸೋದು ಗುರುಗಳಿಗೆ ಆ ಶಕ್ತಿ ಇರುತ್ತೆ ಅಂತ ಹೇಳಿಸಿದ್ದಾರೆ. ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಾಬಾರವ್ರನ್ನ ನೋಡ್ತಾ ಇದ್ದೀನಿ ನಾನಿಲ್ಲಿ, ಆಯಿತಾ? ಅವರೇ ಅದನ್ನೇ ಹೇಳಿಸ್ತಾ ಇದ್ದಾರೆ ಮತ್ತೆ ಮತ್ತೆ. ನನ್ನ ಶರಣು ಬಂದರೆ ಆಯಿತಾ, ಇದು ಬಾಬಾರವ್ರು ಕಾಣಿಸ್ತಾ ಇರೋದು ನನಗೆ. ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದ್ದಾರೆ ಅವ್ರಿಗೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಶರಣು ಹೋಗಿ ಆಯಿತು, ಮಾಡಿದ ತಪ್ಪಾಯಿತು, ಅವ್ರನ್ನ ಆ ಥರ ಎಲ್ಲ ಟಾರ್ಗೆಟ್ ಮಾಡಬಾರ್ದಿತ್ತು ಅಂತ ತಪ್ಪು ಒಪ್ಕೊಂಡ್ರೆ ಚೆನ್ನಾಗಿರ್ತಾರೆ, ಇಲ್ವಾ? ಚೆನ್ನಾಗೂ ಆಗ್ತಾರೆ. ಈ ಡೆತ್ ಕಾರ್ಡ್ ಬಂದಿರೋದು ಭಯ ಪಟ್ಕೊಳ್ಬೇಕಾಗಿಲ್ಲ, ಆಯಿತಾ? ಎಲ್ಲ ಸಿಚುಯೇಷನ್ಗೂ ಭಯ ಅಂತಲ್ಲ, ಚೇಂಜಸ್ ಕೂಡ ತಂದುಕೊಡ್ತಾರೆ. ಬಟ್ ಇಲ್ಲಿ ಇವ್ರು ಈ ಥರ ಮತ್ತೆ ಅದನ್ನೇ ಮಾಡಿದ್ದಾರೆ, ಮತ್ತೆ ಅದೇ ಥರ ಕಂಟಿನ್ಯೂ ಮಾಡ್ತೀನಿ ಅಂತ ಹೋದರೆ ಅದರದ್ದು ಏನು ಅದರ ಪರಿಣಾಮ ಅವರೇ ಫೇಸ್ ಮಾಡಬೇಕಾಗತ್ತೆ ಅಷ್ಟೆ, ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಇನ್ನೇನು ಕಾರ್ಡ್ ತೆಗಿಯೋದಪ್ಪ ದೇವ. ಓಕೆ ರೀ, ಇನ್ನೊಂದು ಓಕೆ ಎಸ್ ಬಾಬಾ, ಇನ್ನೊಂದು ಕಾರ್ಡ್ ತೆಗೆದು ಬಿಡ್ತೀನಿ ಇದರಲ್ಲಿ. ಇನ್ನೇನು ಹೇಳಬೇಕು ಹೇಳ್ಬಿಡಿ. ಈ ಕಿಂಗ್ ಆಫ್ ಕಪ್ಸ್ಗೇನೇನೆ. ಎಸ್ ಯಾರಿದು? ಓಕೆ, ಅದೇ ಇದು ಏನಂತಂದರೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಕಿಂಗ್ ಆಫ್ ಕಪ್ಸು ಯಾರೋ ಮಾತು ಕೇಳಿಕೊಂಡು ಕ್ವೀನ್ ಆಫ್ ವಾಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಇವರು ನೆಗೆಟಿವಿಟಿನೂ, ಇವರು ಇನ್ನೊಬ್ಬರು ಲೇಡಿನೂ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನೋಡಿ, ಇದರಲ್ಲಿ ಹೇಳ್ಬಿಡ್ತೀನಿ, ತುಂಬ ಒಂಥರ ಏನಿದು ಈ ಸೀರೀಸ್ ಯಾವ ಥರ ಸೀರಿಯಲ್ ಇದೆ ಅಂತಂದರೆ, ನೀವು 6ನೇ ತಾರೀಕಿಂದ ನೋಡಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟೆಷ್ಟು ಥರ ಮಾಡ್ತಾಯಿದ್ದಾರೆ ಅನ್ಯಾಯ, ಯಾವ್ಯಾವ ಥರ ಸಾಧ್ಯ ಮಾಡ್ತಾಯಿದ್ದಾರೆ, ಆಯಿತಾ? ಆದರೂ ಇಲ್ಲಿ ತನಕ ಏನೂ ಮಾಡೋಕ್ಕಾಗಿಲ್ಲ. ತೊಂದರೆ ಆಗಿರ್ಬೋದು, ಅವ್ರಿಗೆ ಹುಷಾರು ತಪ್ಪಿರ್ಬೋದು, ಡೆಫಿನೆಟಾಗಿ ಹೇಳ್ತೀನಿ ಆಗಿರುತ್ತೆ. ಎಲ್ಲ ಥರ ಅನುಭವಿಸಿದ್ದಾರೆ, ಆಯಿತಾ? 2 ವರ್ಷದಿಂದ ವರ್ಸ್ಟ್ ಆಗಿರುತ್ತೆ, 2 ವರ್ಷದ ಮೇಲೂ ಆಯಿತಾ, ವರ್ಸ್ಟ್ ಆಗಿರುತ್ತೆ ಸಿಚುಯೇಷನ್ ಪಾಪ. ಬಟ್ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಬ್ಬರೂ ಸೇರಿದ್ದಾರೆ ಮೇಯ್ನ್, ಆಯಿತಾ? ಇವ್ರಿಗೆ ಹಚ್ಕೊಟ್ಟು ಮಾಡಿದ್ದಾರೆ. ಅವ್ರಿಗೆ ಹೇಳ್ಕೊಡ್ತಾ ಇರೋದು ಯಾವ ಥರ ಅಂತಂದರೆ, ಅತಿ ಪ್ರೀತಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇವರು, ಆಯಿತಾ? ಅದಕ್ಕೆ ಈ ಕಾರ್ಡ್ ಬಂತು, ಇವ್ರದ್ದೇನೆ ಆ್ಯಕ್ಷನ್. ಅಯ್ಯೋ ಪಾಪ ನಿನ್ನ ಗತಿ ಏನು ಅನ್ನೋ ಥರ ಅವ್ರಿಗೆ ಹೇಳ್ಕೊಟ್ಟು ನೀನು ಪೇಜು ಓಕೆ, ಮತ್ತು ನಿನ್ನ ಲೈಫ್ ಏನಾಗುತ್ತೆ ಅನ್ನೋ ಥರ ಯಾರೋ ಹೆದರಿಸ್ತಿದ್ದಾರೆ. ಇದು ಇವರಿದ್ದೇನೆ ಕಾರ್ಡು, ಓಕೆ ಆಯಿತಾ? ಇವ್ರಿಗೆ ಯಾವ ಥರ ಹೆದರಿಸ್ತಿದ್ದಾರೆ ಅಂತಂದರೆ, ಹೇಳ್ತಾ ಇದ್ದಾರೆ ಅಂತಂದರೆ, ಏನಾಗುತ್ತೆ ನಿನ್ನ ಮುಂದೆ ಜೀವನ ಅನ್ನೋ ಥರ ಏನೋ ಹೇಳಿ ಹೆದರಿಸಿ ಮಾಡ್ತಾ ಇದ್ದಾರೆ, ಆ ಥರ ಆ್ಯಕ್ಷನ್ ತೊಗೋತಾ ಇದ್ದಾರೆ ಅಂತಿದ್ದಾರೆ. ಅದಕ್ಕೆ ಇವ್ರು ಹೇಳಿದ ಪ್ರಕಾರ ಆ್ಯಕ್ಷನ್ ಇವ್ರು ತೊಗೋತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದೇ ಸೇಮ್ ಇವರೇ,
ಆಯಿತಾ. ತುಂಬ ಪೇಜು ಕಿಂಗ್ ಥರ ಇರಬೇಕು, ರಾಜನ್ ಥರ. ಬಟ್ ಆಡ್ತಾ ಇರೋದು ನೋಡಿದ್ರೆ ಒಂದು ಚಿಕ್ಕ ಮಕ್ಕಳು ಬಿಹೇವ್ ಮಾಡ್ತಾರಲ್ಲ, ಮಕ್ಕಳು ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಕತ್ತೆ ಥರ ವಯಸ್ಸಾಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಕಿಂಗು, ಆಯಿತಾ. ಅಂದರೆ ಅಷ್ಟು ಎಲ್ಡರ್ಲಿ ಪರ್ಸನ್ ಅಂದರೆ ನಮಗೊಂದು ಗೌರವ ಬರಬೇಕು ಅಂದರೆ ನಡ್ಕೊಳ್ಳಬೇಕಲ್ವ, ಅದೇ ಥರ ಗೌರವದಿಂದ ನಡ್ಕೋಬೇಕು. ಬಟ್ ಇಲ್ಲಿ ಮಾಡ್ತಿರೋದು ಹೇಗೆ ಅಂದರೆ ಇವ್ರು ಏನು ಹೇಳ್ತಾರೆ ಆ ಥರ ಕುಣಿತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಹಾಗೆ ಮಾಡ್ತಾ ಇರೋದು, ಆಯಿತಾ. ಅದು ಯಾರು ಗೊತ್ತಿಲ್ಲ ಇವರು. ಇದನ್ನು ಏನು ಹೇಳಿಸ್ತಾ ಇದ್ದಾರೆ ಅಂದರೆ ಇವರು ಈ ಕ್ವೀನ್ ಆಫ್ ವಾಂಡ್ಸು ಈ ಕಡೆಗಾದರೂ ಇರ್ಬೋದು, ಆ ಕಡೆಗಾದರೂ ಇರ್ಬೋದು. ಅಂದರೆ ಕಿಂಗ್ ಆಫ್ ಕಪ್ಸ್ ಕಡೆಯವರು ಇರ್ಬೋದು, ಅಥವಾ ಕಿಂಗ್ ಆಫ್ ಕಪ್ಸ್ದು ವೈಫು ಯಾರೋ ಇವರು ಟೆಂಪರೆನ್ಸ್ ಫ್ಯಾಮಿಲಿಯವರು ಇರ್ಬೋದು ಅಂತಲೂ ಹೇಳಿಸ್ತಾ ಇದ್ದಾರೆ. ಸೊ ಯಾರು ಇರ್ಬೋದು, ಇದು ಕ್ವೀನ್ ಆಫ್ ವಾಂಡ್ಸು ಅವ್ರ ಜೊತೆ ಸೇರಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿಸ್ತಾ ಇದ್ದಾರೆ. ಓಕೆನಾ. ಸೊ ಇದು ಓಕೆ, ಕ್ವೀನ್ ಆಫ್ ವಾಂಡ್ಸ್ಗೆ ಇನ್ನೇನು ಹೇಳಬೇಕು ನೋಡ್ಬಿಡೋಣ. ಪಾಪ ಕ್ವೀನ್ ಆಫ್ ವಾಂಡ್ಸ್ಗೆ ಇನ್ನೇನು ಹೇಳಬೇಕು. ಅಯ್ಯೋ, ಓಕೆ, ಇವ್ರು ಏನು ಆ್ಯಕ್ಷನ್ ತೊಗೊಂಡ್ರು ಅಂತ ಹೇಳಿಸ್ತಾ ಇದ್ದಾರೆ ಅಷ್ಟೇ. ಈ ಕ್ವೀನ್ ಆಫ್ ವಾಂಡ್ಸು ಯಾವ ಥರ ಆ್ಯಕ್ಷನ್ ತೊಗೊಂಡ್ರು ಅಂತ ಹೇಳಿಸ್ತಾ ಇದ್ದಾರೆ. ಬರೀ ಅದೇ ಚೂರಿ ರಾಣಿ ಅಂತ ಹೇಳಿಸಿದ್ರು, ಬೇಕಾದ್ರೆ ನೋಡಿ ಅರ್ಲಿಯರ್ ವೀಡಿಯೋಗಳನ್ನ. ಚೂರಿ ರಾಣಿ ಅಂತ ಹೇಳಿಸಿದ್ರು, ನಂಗೆ ಅವ್ರನ್ನೇ ನೋಡ್ದಂಗೆ ಆಗ್ತದೆ. ಅಂದರೆ ಬರೀ ಸುಳ್ಳು ಹಚ್ಕೊಟ್ಟು ಎಲ್ಲ ಮಾಡಿರೋದು ಈ ಕಿಂಗ್ ಆಫ್ ಕಪ್ಸ್ಗೆ ಅಂತ ತೋರಿಸ್ತಾ ಇದ್ದಾರೆ. ಇದೇನೋ ತುಂಬ ಕಲ್ಸ್ ಮೇಲೆ ಒಗ್ರ ಅಂತ ಅದೇನೋ ಹೇಳ್ತಾರೆ ನೋಡಿ, ಆ ಥರ ಮಿಕ್ಸ್ ಆಗ್ತಾಯಿದೆ ಸ್ಟೋರಿ. ಇದಂತೂ ಅಂದರೆ ಆ ಎನರ್ಜಿಗಳು ಬರ್ತಿರೋದು ಅದೇ ಥರ ಬರ್ತಾಯಿದೆ. ನಾನೇನು ಮಾಡಲಿ, ಏನು ಬರುತ್ತೆ ಎನರ್ಜಿ ಅದನ್ನೇ ನಾನು ಮಾತಾಡಬೇಕು. ಈ ಥರ 2 ಇಯರ್ಸಿಂದ ಮೇಲೆ ಎರಡೂ ಕಡೆ ಫ್ಯಾಮಿಲಿಯವ್ರನ್ನೂ ಇಕ್ಕಟ್ಟ ಮಾಡಿಕೊಂಡು ಅವರು ಯಾವ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ, ಅದರಲ್ಲಿ ಮೇಯ್ನ್ ಒಂದು ಕ್ವೀನ್ ಆಫ್ ವಾಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಕ್ವೀನ್ ಆಫ್ ವಾಂಡ್ಸ್ ಏನಂದರೆ ಬರೀ ಸುಳ್ಳು ಹೇಳಿರೋದು ಅಂತಲೂ ತೋರಿಸ್ತಾ ಇದ್ದಾರೆ. ಆ್ಯಕ್ಷನ್ ತೊಗೊಂಡಿರೋದು ಯಾವ ಥರ ಅಂತಂದರೆ ಸುಳ್ಳು. ಓಕೆ, ಇನ್ನೊಂದೇನೆಂದರೆ ಅವ್ರದ್ದು ಮಗನೂ ಅರ್ಲಿಯರ್ ಒಂದು ಇರುತ್ತೆ ನೋಡಿ ವಿಡಿಯೋ, ಅದರಲ್ಲೆಲ್ಲ ಹಾಗೆ ಬಂದಿದೆ. ಓ ಮೈ ಗಾಡ್, ಅವರು ಇರ್ಬೋದು ಮಗನೂ ಸುಳ್ಳು ಹೇಳಿ ಆ್ಯಕ್ಷನ್ ತಗೋ ಅಂತ ಹೇಳಿ ಏನೋ ಅನ್ಯಾಯ ಮಾಡಿದ್ದಾರೆ ಅಂತ ಬರ್ತಾ ಇದೆ, ಆಯಿತಾ. ಎಸ್ ಬಾಬಾ, ದ ಫೂಲ್ ಬಂತು ಕಾರ್ಡು. ಇದೇ ಕಾರ್ಡ್ ಫಸ್ಟು ಲಾಸ್ಟ್ರಲ್ಲೂ ಬಂದಿದೆ, ಲಾಸ್ಟ್ ಇದ್ರಲ್ಲಿ ವೀಡಿಯೋಲ್ಲೂ ನೋಡಿಬೇಕಂದ್ರೆ ಈ ಥರ ಒಂದು ಫೂಲಿಶ್ ಆ್ಯಕ್ಷನ್ ತೊಗೊಂಡ್ರು. ಹೆಂಗೆ ಅಂದ್ಕೊಂಬಿಟ್ರು ಅಂದರೆ ಈ ಥರ ಎಲ್ಲ ಸುಳ್ಳು ಹೇಳಿ ಈ ಥರ ಎಲ್ಲ ಆ್ಯಕ್ಷನ್ ಮೆಜಿಷಿಯನ್ ಹತ್ರ ಹೋಗಿರೋದು ಇವರೇನೆ, ಕ್ವೀನ್ ಆಫ್ ವಾಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಇವ್ರ ಹತ್ರ ಕರ್ಕೊಂಡೋಗಿ ಮಾಡಿಸಿರೋದು. ಇವ್ರು ಯಾರು ಇರ್ಬೋದು, ಈ ಕಡೆಯವರಾದರೂ ಇರ್ಬೋದು, ಆ ಕಡೆಯವರಾದರೂ ಇರ್ಬೋದು. ಅಂದರೆ ಯಾರು ನೋಡ್ತಾ ಇದ್ದೀರಾ, ಇದು ನಿಮ್ಮ ಫ್ಯಾಮಿಲಿ ಕತೆ ಯಾರ್ದಾದ್ರೂ ಇರ್ಬೋದು, ಇವರು ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಅಥವಾ ಈ ಕಿಂಗ್ ಆಫ್ ಕಪ್ಸ್ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು. ಇವರೆಲ್ಲರೂ ಫ್ಯಾಮಿಲಿಯವರೇ ಆಗ್ತಾರೆ ಅವಾಗ, ಆಯಿತಾ. ಸೊ ಫ್ಯಾಮಿಲಿಯವ್ರು ಇರ್ಬೋದು. ಸೊ ಯಾರು ಈ ಥರ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ, ಈ ಥರ ಸುಳ್ಳು ಹೇಳಿದ್ದಾರೆ, ಅದು ನಿಮಗೆ ಗೊತ್ತಿರುತ್ತೆ. ಯಾರು ಏನಾದ್ರು ಹೇಳಿದರೆ ಕತೆ ಇವ್ರ ಬಗ್ಗೆ ನಿಮ್ಗೆ ಅರ್ಥ ಆಗತ್ತೆ ಇವ್ರದ್ದು ಅಂತ. ಆ್ಯಂಡ್ ಇವರು ಅಷ್ಟೇ, ಇವರೇ ಮೆಜಿಷಿಯನ್ ಹತ್ರ ಹೋಗಿರೋದು ಅಂತಲೂ ಹೇಳ್ತಾ ಇದ್ದಾರೆ. ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿರೋದು ನೆಗೆಟಿವಿಟಿ ಅಂತಿದ್ದಾರೆ. ಈ ಫೂಲಿಶ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ಇಲ್ಲಿ ಜಡ್ಜ್ಮೆಂಟು ಬಂದಿತ್ತು ಅಲ್ವಾ, ಇಲ್ಲೇ ಬಂದಿದೆ. ಇವ್ರುಗಳು ಏನು ಜಡ್ಜ್ ಮಾಡಿದ್ರು ಈ ಥರ ಪೆದ್ದಾಗಿ ಜಡ್ಜ್ ಮಾಡಿದ್ದಾರೆ, ಆಯಿತಾ. ಒಂದು ಸ್ಟಾರ್ ಅಥವಾ ಒಂದು ಟೆಂಪ್ರೆನ್ಸ್ನ ಭಗವಂತ ಏನೋ ಒಂದು ಆಶೀರ್ವಾದ ಆಗಿದೆ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಎಂತೆಂಥ ಕಷ್ಟಗಳ ಪರಿಸ್ಥಿತಿ ಸುತ್ತಾ ಇದ್ದರು 2 ವರ್ಷದಿಂದ ಅವ್ರ ಲೈಫಲ್ಲಿ, ಅಥವಾ 2 ವರ್ಷನೋ 20 ವರ್ಷನೋ ಗೊತ್ತಿಲ್ಲ ನನಗೆ. ಬಟ್ ಈ ಥರ ಒಂದು ಸುತ್ತಾ ಇದ್ದರೂ ಕೂಡ ಜೀವನದಲ್ಲಿ ಹೇಗೆ ಬದುಕಿದ್ರು, ಹೇಗೆ ಉಳಿದು ಆಚೆ ಬಂದರು, ಹೇಗೆ ಅದೇ ಒಂದು ಶಕ್ತಿಯಿಂದ ಒಂದು ನಡೀತಾ ಇದ್ದಾರೆ, ಜೀವನ ನಡೆಸ್ತಿದ್ದಾರೆ ಅಂತಂದರೆ ಭಗವಂತನ ಆಶೀರ್ವಾದ ಆ ಥರ ಇದೆ. ಅದಕ್ಕೋಸ್ಕರ ನಡೆಸ್ತಾ ಇದ್ದಾರೆ. ಇದು ಯಾತಕ್ಕೆ ವಿಡಿಯೋ ಬರ್ತಾ ಇದೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ಶಿಕ್ಷೆ ಕೊಡಬೇಕು ಅಂತ ಅಲ್ಲ, ಆಯಿತಾ. ಇದು ಒಂದು ಚೇತಾವಣಿ ಥರ ಕೊಡ್ತಾ ಇದ್ದಾರೆ. ನಾವು ಶಿಕ್ಷೆ ಅಂತ ಕೊಡೋದು ಆಧ್ಯಾತ್ಮಿಕ ಶಿಕ್ಷೆ ನಾವು ನೋಡ್ತಾ ಇರೋದು. ನಾವು ಇವಾಗ ನೋಡಿ, ಯಾರೋ ಕರ್ಕೊಂಡೋಗಿ ಕೋರ್ಟ್ ಹೋಯ್ತು ನಿಲ್ಲಿಸ್ತಾರೆ ಕಟ್ಕಟ್ಟೆಯಲ್ಲಿ, ಅಥವಾ ಇನ್ನೇನೋ ಒಂದು ಶಿಕ್ಷೆ ಹೇಳಿಬಿಟ್ಟು ಅವ್ರಿಗೆ ನೇಣ್ಗಂಬಕ್ಕೆ ಹಾಕ್ತಾರೆ. ಆ ಥರ ಅಲ್ಲ ಇದು ನಾನು ಹೇಳ್ತಾ ಇರೋದು. ಇದು ನಾವು ವಿಡಿಯೋ ಮಾಡ್ತಾ ಇರೋದು ನಿಮಗೆ ಅರ್ಥ ಆಗಿದೆ. ಇದು ಯಾವ ಥರ ವಿಡಿಯೋ ಅಂತಂದರೆ, ನಮ್ಮ ಈ ಸ್ಪಿರಿಚುವಲ್ ಪಾತಲ್ಲಿ ಇರುವಾಗ, ಸ್ಪಿರಿಚುವಲ್ ಪಾತಲ್ಲಿ ಈ ಥರ ಒಂದು ಅನ್ಯಾಯ ನಡೆದಿದೆ ಅಂದರೆ ಸ್ಪಿರಿಚುವಲ್ ಶಿಕ್ಷೆ ಏನು ಅಂತ ನೋಡ್ತಾ ಇರೋದು, ಆಯಿತಾ. ಸೊ
ಆಧ್ಯಾತ್ಮಿಕ ದಾರಿಲಿ ನಡ್ಕೊಂಡು ಬರ್ತಾ ಇರುವಾಗ ಇದ್ಯಾತಕ್ಕೆ ಈ ಥರ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ, ಅಥವಾ ಅವ್ರೇನು ತೊಂದರೆ ಅನುಭವಿಸ್ತಾರೆ, ಅವ್ರಿಗೇನು ಶಿಕ್ಷೆ ಆಗುತ್ತೆ ಅಂತ ಆಧ್ಯಾತ್ಮಿಕ ಶಿಕ್ಷೆ ಅಂತ ನೋಡ್ತಾ ಇರೋದು ನಾವು. ಅರ್ಥ ಆಯ್ತಾ? ಸೊ ಈಗಲೂ ಸಮಯ ಇದೆ ಅವ್ರಿಗೆ, ಆ್ಯಕ್ಚುಲಾಗಿ ಈಗಲೂ ಸಮಯ ಇದೆ. ಅವರು ಚೇಂಜ್ ಮಾಡಿಕೊಂಡು ಮನಸ್ಸನ್ನ ಸಾರಿ ಕೇಳಿದ್ರೆ ಅಂತ ಇಲ್ಲೂ ಹೇಳ್ತಾ ಇದ್ದಾರೆ ನೋಡಿ, ಭಗವಂತನ ಮೊರೆ ಹೋಗಿ ಆಯಿತಾ, ತಪ್ಪಾಯಿತು ಮಾಡಿದ್ದು ಕ್ಷಮಿಸಿ ಅಂತ ಹೇಳಿ ಇನ್ನು ಅಟ್ಲೀಸ್ಟ್ ಈಗಲಾದರೂ ಚೇಂಜ್ ಮಾಡಿಕೊಂಡ್ರೆ ಅವರು ಈ ಸ್ಪಿರಿಚುವಲ್ ಪಾತಿಗೆ ಬಂತು ಅಂದರೆ ಅದೇ ತೋರಿಸ್ತಾ ಇರೋದು. ಸ್ಪಿರಿಚುವಲ್ ಪಾತಿಗೆ ಬಂದರೆ ಡೆಫಿನೆಟಾಗಿ ಚೇಂಜ್ ಬರುತ್ತೆ ಲೈಫಲ್ಲಿ ಅಂತ. ಅದಕ್ಕೆ ನಾವು ಶಿಕ್ಷೆ ಅಂತ ನೋಡುವಾಗ ಹೇಳೋಕ್ಕಾಗಲ್ಲ ಏನು ಅಂತ, ಅದಕ್ಕೆ ಇಷ್ಟು ದಿವಸ ಎಳಿತಾ ಇದ್ದಾರೆ. ಇದು ಫೈನಲ್ ಅನ್ನೋ ಥರ ತೋರಿಸ್ತಾ ಇದ್ದಾರಪ್ಪ ಆಯಿತಾ, ಸಾಕು ಅಂತ ಹೇಳಿಸಿದ್ರು ಇಲ್ಲಿ ಶುರುಲೇನೆ. ಆ್ಯಂಡ್ ಪ್ಲಸ್ ಇದು 2 ವರ್ಷದಿಂದ ಮಾಡಿರೋ ನೆಗೆಟಿವಿಟಿ, ನಾನಿದು 2 ಕಾರ್ಡ್ ಬಂದಿದೆ, ಡೆತ್ ಕಾರ್ಡು ಆಯಿತಾ, 2 ಕಾರ್ಡ್ ಡೆತ್ ಕಾರ್ಡ್ ಬಂದಿದೆ. ಅದು ಒಂದೇ ಸಲಕ್ಕೆ ಮುಗಿಸೋದು ಅಲ್ಲ ಅಂತಲೂ ಹೇಳಿಸಿದ್ದಾರೆ. ನೀವು ಅದಕ್ಕೆ 6ನೇ ತಾರೀಕಿಂದ ಮೇ 6ನೇ ತಾರೀಕಿಂದ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಒಂದೇ ಸಲ ಸತ್ತೋಗ್ಬಿಟ್ರೆ, ಇವಾಗ ಆಗಿರೋದು ತಿಂಗಳು ಒಂದೊಂದು ಅಮಾವಾಸ್ಯೆಗೂ ಹೋಗಿ ದುಡ್ಡು ವ್ಯಯ ಮಾಡಿ 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 ಅನ್ಯಾಯ ಮಾಡಿದಾರಲ್ಲ, ಅದು ಒಂದೇ ಸಲಕ್ಕೆ ಸತ್ತೋದ್ರೆ ಆಗೋಗುತ್ತಾ? ಅವ್ರವ್ರು ಏನು ಮಾಡಿದ್ರು ಅವ್ರವ್ರು ಅನುಭವಿಸ್ಲೇಬೇಕು ತಾನೆ. ಸೊ ಅದನ್ನೇ ತೋರಿಸ್ತಾ ಇದ್ದಾರೆ, ಅನುಭವಿಸ್ತಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಬಟ್ ಈ ವಿಡಿಯೋಗಳು ಯಾಕೆ ಬರ್ತಿದೆ ಅಂದರೆ, ನಿಮ್ಮ ಶತ್ರುಗಳು, ನಿಮ್ಮ ಹೇಟರ್ಸ್ಗೆ ಅಟ್ಲೀಸ್ಟ್ ಈ ಕೈ ಸಿಕ್ಕಿದೆ, ಆಗಲೇ ಸಿಕ್ಕೂ ಇದೆ ಅಂತಲೂ ಹೇಳಿದ್ದಾರೆ ಆಯಿತಾ. ಸೊ ಇನ್ನೂ ಮನಸ್ಸು ಚೇಂಜ್ ಮಾಡಿದ್ರೆ ಖಂಡಿತ ಚೇಂಜಸ್, ಅವ್ರ ಜೀವನದಲ್ಲಿ ಚೇಂಜಸ್ ಬರುತ್ತೆ. ಆಧ್ಯಾತ್ಮಿಕ ದಾರಿಲಿ ಅವ್ರು ಬಂತು ಅಂತಂದರೆ, ಆಯಿತು ಮಾಡಿದ್ದೆಲ್ಲ ತಪ್ಪಾಯಿತು ಅಂತ ಅಂದ್ಕೊಂಡು ಕ್ಷಮೆ ಯಾಚಿಸಿ ಸರಿ ದಾರಿಯಲ್ಲಿ ಬಂತು ಅಂದರೆ 100% ಭಗವಂತ ಈ ಕ್ಷಣದಲ್ಲೂ ಅವರ ಕರ್ಮ ಚೇಂಜ್ ಆಗುತ್ತೆ. ಅದೇ ಇದು ಕರ್ಮದ ಕಾರ್ಡು. ಯಾವಾಗಾದರೂ ಚೇಂಜಸ್ ಬರುತ್ತೆ ಆಯಿತಾ, ಎನಿ ಟೈಮ್. ಇವಾಗ ಈಗ ನಾನು ಆಯಿತು ತಪ್ಪಾಯಿತು ಅಂತ ಒಂದು ಚೂರು ಪಶ್ಚಾತ್ತಾಪ ಬರಬೇಕು, ಒಂದು ಚೂರು, ಇಷ್ಟು 0.01% ಒಂಚೂರು ಪಶ್ಚಾತ್ತಾಪ ಬಂದು ಕ್ಷಮಿಸು ಭಗವಂತ ಅಂತ ಒಂದು ಸಲ ಕೇಳ್ಕೊಳ್ಳಿ ಆಯಿತಾ, ಅಷ್ಟೇ ಸಾಕು. ಮತ್ತೆ ಮಾಡಬಾರ್ದು, ಕ್ಷಮಿಸ್ಬಿಟ್ಟು ಮತ್ತೆ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಮೆಜಿಷಿಯನ್ ಹತ್ರ ಮಾಡಿಸ್ತೀನಿ ಅಂತಂದರೆ ಅಷ್ಟೇ ಅವ್ರ ಕತೆ ಆಯಿತಾ. ಕೈಕಾಲು ಮುರಿದು ಕೂರಿಸ್ತಾರೆ ಅಷ್ಟೇ. ನಾನು ಸುಮ್ಮನೆ ಎಲ್ಲ ಹೇಳಿಸ್ತಾ ಇರೋದು, ಇದನ್ನು ಡೆಫಿನೆಟ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಆಯಿತಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾವು ಶಿಕ್ಷೆ ಅಂತಲೂ ಹೇಳ್ತಾ ಇರ್ತೀವಲ್ವಾ, ಈ ಥರ ಒಂದು ನೋವಾಯಿತು, ತೊಂದರೆ ಆಯಿತು ಅಂತಂದರೆ ಫ್ಯಾಮಿಲಿಯವರೇ ಬೇರೆ ಅಲ್ವಾ. ಫ್ಯಾಮಿಲಿಯವರೇ ಅಂದಾಗ ಯಾರೇ ಆಗಲಿ, ಇವ್ರು ಯಾರು ಟೆಂಪ್ರೆನ್ಸ್ ಇದು ಆಯಿತಾ, ಅಂದರೆ ಅಷ್ಟು ಸ್ನೇಹ ಜೀವಿ ಏನೋ ಥರನೂ ತೋರಿಸ್ತಾರೆ, ಸ್ಟಾರ್ ಆಯಿತಾ. ಆ ಥರದವರು ಆ ಥರ ಒಂದು ಎತ್ತರಕ್ಕೆ ಬೆಳೆದಾಗ ಅದೇನಾಗುತ್ತೆ ಅಂದರೆ, ಸಹಜವಾಗಿ ಕ್ಷಮಿಸ್ಬಿಟ್ಟಿರ್ತಾರೆ. ಅವ್ರು ಯಾತಕ್ಕೆ ಬಯಸ್ತಾರೆ ಕೆಟ್ಟದಾಗಲಿ ಅಂತ. ಸೊ ಅವ್ರು ಏನು ಬಯಸ್ತಾ ಇದ್ದಾರೆ, ಯಾರಿಗೂ ಕೆಟ್ಟದಾಗಬಾರ್ದು, ಚೆನ್ನಾಗಿರಲಿ ಅಂತ, ಅದು ಅವ್ರಿಗೆ ವಾಪಸ್ ಬರ್ತಾ ಇದೆ. ಬಟ್ ಅವಾಗ ಏನಾಗುತ್ತೆ, ಇವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವರೇ ಸಫರ್ ಮಾಡಬೇಕಲ್ವಾ. ಕಿಂಗ್ ಆಫ್ ಕಪ್ಸ್ ಅಂತ ಬರ್ತಾ ಇದೆಯಲ್ಲ, ಅಂದರೆ ಹಸ್ಬೆಂಡ್ ಅವ್ರ ವೈಫ್ ಅಂತ. ಅವಾಗ ಯಾರು ಅನುಭವಿಸ್ತಾರೆ, ಇವರೇ ಅನುಭವಿಸ್ಬಿಡ್ಬೇಕಾಗತ್ತೆ. ಅದನ್ನು ನೋಡಬೇಕಲ್ಲ ಭಗವಂತ. ಅಂದರೆ ನೀವೇ ಯೋಚನೆ ಮಾಡಿ ಈ ಮಾತನ್ನು. ನಾವು ಇವಾಗ ಯಾರು ಎಷ್ಟು ಜನ ನೀವು ಹೇಳ್ಕೊಂಡಿದ್ದೀರಾ, ಮಾತಾಡಿದ್ದೀವಿ, ನಾವು ಕಮೆಂಟಲ್ಲಿ ನೋಡಿದ್ದೀವಿ, ಎಷ್ಟು ಸಲ ನೋಡಿರ್ತೀವಿ ಹೇಳಿ. ಯಾರು ಸ್ವಂತದವರೇನೆ ಮಾಡ್ತಾ ಇರೋದು ಅನ್ಯಾಯನ. ಈಗ ಪ್ರೊಟೆಕ್ಷನ್ ಯಾಕೆ ತೊಗೋತಿದ್ದೀರಾ? ಎಷ್ಟು ಜನ ತೊಗೊಂಡಿದ್ದೀವಲ್ವ. ಎಷ್ಟು ಜನ ತೊಗೊಂಡಿರುವಾಗ ಯಾತಕ್ಕೆ ತೊಗೊಂಡಿರೋದು ಹೇಳಿ? ಎಲ್ಲ ಹತ್ರದವರೇ, ಗೊತ್ತಿರೋರು, ಪರಿಚಯದವರು, ಮನೆಯವರು, ಇನ್ಯಾರು ಹೊರಗ್ನೋರು ಬೇರೆಯವರಲ್ಲ. ಆ ಥರ ಮಾಡಿರೋದನ್ನೇ ಅದನ್ನು ಪ್ರೊಟೆಕ್ಷನ್ ತೊಗೋಬೇಕಾಗ್ತಾ ಇದೆ ಇವಾಗ. ಯಾರೋ ಮೂರನೇವ್ರು, ಯಾರೋ ಗೊತ್ತಿಲ್ಲದೆ ಇರೋರು ಮಾಡಿದ್ರು ಅಂದರೆ ಅಷ್ಟು ಹಿಂಸೆ ಅನಿಸಲ್ಲ. ಇದು ಏನಾಗುತ್ತೆ ಅಂದರೆ ನಿಮಗೆ ಜಾಸ್ತಿ ಹಿಂಸೆ ಆಗುತ್ತೆ ಅವಾಗ. ಅದು ಭಗವಂತನಿಗೆ ಗೊತ್ತು, ಅದು ಭಗವಂತ ಜ್ಞಾಪಕ ಇಟ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ಶಿಕ್ಷೆ ಅನ್ನೋದಾಗಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ ಕೇಳಿಬೇಕಂದ್ರೆ. ಅದಕ್ಕೋಸ್ಕರ ಇನ್ನೂ ಶಿಕ್ಷೆ ಅನ್ನೋದು ಆಗ್ತಾಯಿಲ್ಲ ಆಯಿತಾ. ಇನ್ನೂ ಅವರು ಮನಸ್ಸು ಬದಲಾಯಿಸದೆ ಇದೇ ಥರ ಇದೇ ನಡಿತೀನಿ ನಾನು ಅಂತಂದರೆ ಅವ್ರ ಕರ್ಮದ ಬುದ್ಧಿನೂ ಜಾಸ್ತಿ ಆಗುತ್ತೆ, ಜೊತೆಗೆ ಆಧ್ಯಾತ್ಮಿಕ ಶಿಕ್ಷೆ 100% ಆಗುತ್ತೆ. ಅದು ಯಾವ ಥರ ಮಾಡ್ತಾರೆ ಅವ್ರಿಗೆ ಗೊತ್ತು ಬಿಡಿ, ಅಷ್ಟೇ. ನೋಡೋಣ ಇನ್ನೇನು ಬರುತ್ತೆ ನೆಕ್ಸ್ಟು ಏನು ಅಂತ ನೋಡೋಣ ಆಯಿತಾ. ಡೆತ್ ಅಂತ 2 ಸಲ ಕಾರ್ಡ್ ಬಂದಿದೆ. ಇದಕ್ಕೆ ಮೇಲೆ ಇನ್ನೇನು ಹೇಳಲಿ.
ಯಾವ ಥರನಾದರೂ ಇಲ್ಲ ದುಡ್ಡು ಕಾಸು ವಿಚಾರದಲ್ಲಿ ಆಟ ಆಡಿದರೆ ದುಡ್ಡು ಕಾಸು ವಿಚಾರದಲ್ಲಿ ಹೊಡ್ತಾ ಬೀಳುತ್ತೆ ಅವ್ರಿಗೆ. ಬೇಕಂತ ವ್ಯಯ ಮಾಡಿ ದುಡ್ಡೆಲ್ಲ ಹಾಳು ಮಾಡಿದರೆ ಅವರು ವಾಪಸ್ ಅದನ್ನು ಶೇಖರಣೆ ಮಾಡೋಕ್ಕೆ ಆಗಲ್ಲ. ಆ ಥರ ಆಗ್ಬೋದು. ಅಥವಾ ದುಡ್ಡು ಕೆಲಸ ಕಳ್ಕೊಬೋದು, ಇರೋ ಕೆಲಸ ಹಾಳಾಗಿ ಕಳ್ಕೊಂಬಿಡ್ಬೋದು ಆಯಿತಾ. ಹೆಲ್ತ್ ವಿಷಯದಲ್ಲಿ ಆಟ ಆಡಿದರೆ ಹೇಳಿದ್ರಲ್ಲ ಇಲ್ಲಿ 10 ಆಫ್ ಸೋರ್ಸು ಬಂತಲ್ವ ಇಲ್ಲೆಲ್ಲ. ಫೈನಲ್ ಆಗಿ ಎಷ್ಟೆಷ್ಟು ಥರ ಮಾಡಿದ್ದಾರೆ, 10 ಥರ ಆಯಿತಾ. 2 ವರ್ಷ ಅಂತಲೇ ಹೇಳಿಸ್ತಾ ಇದ್ದಾರೆ. ಅಷ್ಟು ಮಾಡಿದ್ದಾರೆ ನೆಗೆಟಿವಿಟಿ. ಪ್ರತಿ ತಿಂಗಳು ಮಾಡಿದ್ದಾರೆ ನೆಗೆಟಿವಿಟಿ. ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದುಡ್ಡು ವ್ಯಯ ಆಗಿರ್ಬೋದು ಅಂತ. ಅಷ್ಟು ಮಾಡಿದ್ದಾರೆ. ಎಷ್ಟೆಷ್ಟು ಥರ ಆಟ ಆಡಿರ್ಬೋದು, ಎಷ್ಟೆಷ್ಟು ಥರ ಅಂದರೆ ಎರಡೂ ಕಡೆ ಸೇರಿದ್ರು ಅಂತಲೂ ಹೇಳಿಸಿದ್ದಾರೆ. ಸೊ ಇದು ಅರ್ಥ ಮಾಡಿಕೊಂಡ್ರೆ ಸಂತೋಷ, ಇಲ್ಲ ಅವರು ಅನುಭವಿಸ್ತಾರೆ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ ಆಯಿತಾ. ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇದು ಕ್ಲೋಸ್ ಆಯಿತು ಅಂತಲೂ ಹೇಳೋಕ್ಕೆ ಬರ್ತಾಯಿಲ್ಲ, ಅಥವಾ ಆಯಿತು ಅಂತಲೂ ಅಲ್ಲ. ಈಗ ನಾಳೆ ಅಮಾವಾಸ್ಯೆ ಇರುತ್ತೆ, ನೋಡೋಣ ನೆಕ್ಸ್ಟ್ ಇನ್ನೇನು ಹೇಳಿಸ್ತಾರೆ ನೋಡೋಣ. ಓಕೆನಾ. ಸೊ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆನಾ. ಮತ್ತು ಬೇರೆ ಡೆಕ್ ತೊಗೋತೀನಿ, ನೋಡಿ ನಾನೇನು ಮಾಡಲಿ. ಈ ಥರ ಬರುತ್ತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ. ಸೊ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೈಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ನೀವು ನನಗೆ ಜಾಸ್ತಿ ಪಾಯಿಂಟ್ಸ್ ಕೊಟ್ಟಂಗೆ ಆಯಿತಾ, ಜಾಸ್ತಿ ಮಾರ್ಕ್ಸ್ ಕೊಟ್ಟಂಗೆ ಅದೇನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ಸಿಗುತ್ತೆ ಅಷ್ಟೇ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಎಲ್ಲ ಶೇರ್ ಮಾಡಿ, ಯಾರಿಗೆ ಸಿಗಬೇಕು ಸಿಗುತ್ತೆ ಆಯಿತಾ. ಸಿಕ್ಕಿದೆ, ಈಗ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಇನ್ನೂ ಫರ್ದರ್ ಇನ್ಯಾರು ಹೊಸದಾಗಿ ಏನಾದ್ರು ಐಡಿಯಾಸ್ ಬಂದು ಬೇರೆ ಬೇರೆ ಜನಕ್ಕೆ ಆ ಥರ ಏನಾದ್ರು ಇದ್ದರೆ ಆಯಿತಾ, ಇನ್ನೂ ಹೊಸದಾಗಿ ಏನಾದ್ರು ಪ್ಲ್ಯಾನ್ ಮಾಡಿ ಮತ್ತೆ ಹೊಸದಾಗಿ ಏನಾದ್ರು ಈ ಥರ ಒಂದು ನೆಗೆಟಿವಿಟಿ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಏನಾದ್ರು ಹೊಸ ಜನಕ್ಕೆ ಬಂದಿದ್ದರೆ ಅಟ್ಲೀಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡಲಿ ಅಂತನೂ. ಓಕೆನಾ. ಸೊ ಶೇರ್ ಮಾಡಿ, ನೋಡೋಣ ಏನು ಹೇಳಿಸ್ತಾರೆ, ಏನಾಗುತ್ತೆ ನೆಕ್ಸ್ಟು ಅಂತ. ಕಾರ್ಡ್ಸೇ ಹೇಳಬೇಕಷ್ಟೇ ಇವಾಗ. ಓಕೆನಾ. ಸೊ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ಹೈಪ್ ಮಾತ್ರ ಕೊಡೋದು ಮರಿಬೇಡಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್.